ಸೊ ಅಂತವ್ರಿಗೆಲ್ಲ ಹೆಂಗೆ ಅಂದ್ರೆ ಸರ್ ಒಂದು ಆಪ್ಷನ್ ಇದೆ ನಿಮ್ಗೆ. ಜಸ್ಟ್ ನೋಡಿ ಇದು 10,000 rupees ನಮ್ಮ ಹತ್ರ. ಜಸ್ಟ್ ನಿಮ್ಗೆ ಯಾರು ಐಫೋನ್ ಜಾಸ್ತಿ ಕೊಟ್ಬಿಟ್ಟು ಯೂಸ್ ಮಾಡಕ್ ಆಗಲ್ಲ ಅಂತವ್ರು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. 10,000 ರೂಪಾಯಿ ಜಸ್ಟ್ 10,000 rupees ಓನ್ಲಿ ಸರ್. ಎಷ್ಟು ನೋಡ್ತೀರಾ ಅಂದ್ರೆ ಐಫೋನ್ ಎಕ್ಸೋ ದ ಮೋಸ್ಟ್ ಸೆಲ್ಲಿಂಗ್ ಫೋನ್ ಇದು ನಿಮ್ಗೆ. ಇದು ನಿಮ್ಗೆ ಹೊಸದೇ ಇನ್ನೂ ನೋಡ್ತೀರಾ ಅಂದ್ರೆ 1 lakh rupees ಇದೆ ಸರ್ ಆನ್ಲೈನ್ ಅಲ್ಲಿ. ಜಸ್ಟ್ ನಾವು ಸೆಲ್ ಮಾಡ್ತಾರ ನಿಮ್ಗೆ 27,990 rupees 64 GB. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ ನಿಮ್ಗೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸೈಯದ್ ಸಾಹಿಲ್ ಅಂತ. ಓಕೆ. ಇದು ಕ್ಯಾಶಿಫೈ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 2 to 3 years ಇಂದ ಮುಂಚೆ ಆನ್ಲೈನ್ ಇತ್ತು. ಆಫ್ಲೈನ್ ಸ್ಟೋರ್ಸ್ ದಲ್ಲಿ ಬಂದಿದೆ. ಇದೇನಪ್ಪ ಕ್ಯಾಶಿಫೈ ಅಂದ್ರೆ ನಿಮ್ ಹಳೆ ಫೋನ್ಸ್ ಗಳು ನೀವು ಇಲ್ಲಿ ಸೇಲ್ ಕೂಡ ಮಾಡಬಹುದು, ಪ್ಲಸ್ ನೀವು ನಮ್ ತರ ಪರ್ಚೇಸ್ ಕೂಡ ಮಾಡಬಹುದು. ನಿಮ್ಗೆ ಮಾರ್ಕೆಟ್ ಇಂದ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀರಿ ನಿಮ್ಗೆ ನೀವು ಫೋನ್ ಸೇಲ್ ಮಾಡಿದ್ರೆ. ಪ್ಲಸ್ ಇನ್ನೊಂದು ಏನಂದ್ರೆ ನಿಮ್ಗೆ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿ ಸಿಗುತ್ತೆ ಸೇಲ್ ಮಾಡಿದ್ರೆ ಫೋನ್. ಎಕ್ಸಾಂಪಲ್ ಇವಾಗ ನೀವು OLX ಅಲ್ಲಿ ಹಾಕಿದ್ದೀರಾ, ಯಾರೋ ತಗೊಂಡು ಹೋದ್ರು, ನಿಮ್ ಡೇಟಾ ಏನೋ ಮಿಸ್ಯೂಸ್ ಮಾಡಿದ್ರು, ಬಟ್ ಇಲ್ಲಿ ನೀವು ಬಂದ್ರೆ ನೀವು ಇಲ್ಲಿ ಸೇಲ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಗೆ ಒಂದು ಸರ್ಟಿಫಿಕೇಟ್ ಇಟ್ಕೊಡ್ತೀರಿ, ಪೇಪರ್ ಇಟ್ಕೊಡ್ತೀವಿ. ಏನಂತ ಈ ತರ ನೀವು ನಮ್ ತರ ಸೇಲ್ ಮಾಡಿದ್ದೀರಾ, ನಿಮ್ಗೆ ಬೆಸ್ಟ್ ಇದಾಗುತ್ತೆ, ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಬರಲ್ಲ, ನಿಮ್ಗೆ ಫ್ಯೂಚರ್ ದಲ್ಲಿ ನಿಮ್ಗೆ ಎಲ್ಲ ಡೇಟಾ ಏನ್ ರಿಕವರಿ ಆಗಲ್ಲ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ ನಿಮ್ಗೆ ಕಸ್ಟಮರ್ ಆಸ್ ಎ ಸೇಲ್ ಮಾಡ್ತಾರೆ. ಪ್ಲಸ್ ನಮ್ದು ಬಂದ್ಬಿಟ್ಟು ಫೋನ್ಸ್ ಕೂಡ ಸೆಲ್ಲಿಂಗ್ ಇದೆ ಸರ್. ನಮ್ದು ಫೋನ್ಸ್ ಯಾವ ತರ ಬರುತ್ತೆ ಅಂದ್ರೆ ಎಲ್ಲ ಓಪನ್ ಬಾಕ್ಸ್ ಬರುತ್ತೆ, ಬೇಕಂದ್ರೆ ನೋಡ್ಬೋದು ನೀವು. ಎಕ್ಸಾಂಪಲ್ ಬಂದ್ಬಿಟ್ಟು ನೋಡಿ, ಇದು Vivo S1 ಇದು Vivo S1 ಬಂದ್ಬಿಟ್ಟು ನಿಮ್ಗೆ 4GB RAM 128 GB ಬರುತ್ತೆ ವಿತ್ LED ಸ್ಕ್ರೀನ್ ಜೊತೆ ಬರುತ್ತೆ ನಿಮ್ಗೆ. ಇದು ಈ ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಅಮ್ಮಮ್ಮ ಅಂದ್ರೂ ಇವಾಗೂ ಕೂಡ ಅಷ್ಟೇ 15,000 rupees ಆ ತರ ಬರುತ್ತೆ. ನಮ್ ತರ ಜಸ್ಟ್ ನಿಮ್ಗೆ 10,000 rupees ಗೆ ಸಿಗುತ್ತೆ ನಿಮ್ಗೆ ವಿತ್ LED ಸ್ಕ್ರೀನ್ ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಜೊತೆ ಸಿಗುತ್ತೆ ನಿಮ್ಗೆ. ಇದು ಸೆಕೆಂಡ್ ನಿಮ್ಗೆ ಬಂದ್ಬಿಟ್ಟು ಇದೇ ತರದಲ್ಲಿ Redmi Note 9 Pro ಅಂತ ಬರುತ್ತೆ. ಇದು ಮೋಸ್ಟ್ ಸೆಲ್ಲಿಂಗ್ ಮಾಡೆಲ್. ಇದು ಎಕ್ಸಾಂಪಲ್ ಇವಾಗ ಓಲಾ, ಊಬರ್ ಅವ್ರ ಹೊಡೆಯೋರಿಗೆ ಬ್ಯಾಟ್ರಿ ಪ್ಯಾಕಪ್ ಚೆನ್ನಾಗಿ ಬೇಕು, ಬ್ಯಾಟ್ರಿ ಪ್ಯಾಕಪ್ಗೂ ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ. ಪ್ಲಸ್ ನಿಮ್ಗೆ ಬಜಲ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ಫಿನಿಟಿ ಓ ಡಿಸ್ಪ್ಲೇ ಜೊತೆ ಬರೋದು ಇದು ನಿಮ್ಗೆ. ಕ್ಯಾಮ್ರಾ ಎಲ್ಲ ಸಖತ್ತಾಗಿ ಬರುತ್ತೆ ನಿಮ್ಗೆ. ಇದರಲ್ಲಿ ಇದು ಜಸ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 12,500 rupees ಗೆ ಸಿಗುತ್ತೆ. ರ್ಯಾಮ್ ಬಂದ್ಬಿಟ್ಟು 4GB RAM 64 GB ಸ್ಟಾರ್ಟಿಂಗ್ ಬರುತ್ತೆ. ನೀವು ವಾರಂಟಿನೂ ಕೊಡ್ತೀರಾ? ಹೌದು ಸರ್, ನಾವು ವಾರಂಟಿ ಕೂಡ ಕೊಡ್ತೀವಿ. ವಾರಂಟಿದಲ್ಲಿ ಏನೇನು ಕವರ್ ಅಪ್ ಆಗುತ್ತೆ ಅಂದ್ರೆ ನಿಮ್ಗೆ ಸೇಮ್ ಆಸ್ ಇಟ್ ಈಸ್ ನೀವು ಹೊಸ ಫೋನ್ ಯಾವ ತರ ಬ್ರ್ಯಾಂಡ್ ನ್ಯೂ ಪರ್ಚೇಸ್ ಮಾಡ್ತೀರಾ ನೀವು ಶೋರೂಮ್ದಲ್ಲಿ, ಸೇಮ್ ಅದೇ ತರದಲ್ಲಿ ನಮ್ದು ಕೂಡ ಅಷ್ಟೇ. ಬಟ್ ನಾವು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 6 months ವಾರಂಟಿ ಕೊಡೋದು. 6 months ವಾರಂಟಿ ಕೊಡ್ತೀವಿ. 6 months ಇನ್ಸೆಟ್ ಅಲ್ಲಿ ನಿಮ್ಗೆ ಡ್ಯಾಮೇಜ್ ಬಿಟ್ಟು ಏನಾದಾಗ್ಲಿ ನಾವು ಕ್ಲೀನ್ ಮಾಡಿ ಕೊಡ್ತೀವಿ ಸರ್ ನಿಮ್ಗೆ. ಅದೇ ತರ ಬರುತ್ತೆ. ಸೆಕೆಂಡ್ ನಿಮ್ಗೆ ಬಂದ್ಬಿಟ್ಟು ಸರ್ ಇದು ಹೊಸದಲ್ಲ Redmi Note 10T ಬರುತ್ತೆ ನಿಮ್ಗೆ. 5G ಮಾಡಲ್, ಲೇಟೆಸ್ಟ್ ಮಾಡಲ್ ಇದು ಬರೋದು ನಿಮ್ಗೆ. ಇದು 6GB RAM 128 GB ಸ್ಟೋರೇಜ್ ಬರುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಏನಪ್ಪ ಹೊಸ ಫೀಚರ್ ಅಂದ್ರೆ ಇದರಲ್ಲಿ 50 MP ಕ್ಯಾಮ್ರಾ ಬರುತ್ತೆ, ನೀವು ನೋಡ್ಬೋದು. ಇದು ನಿಮ್ಗೆ ಪ್ರೈಸಿಂಗ್ ದಲ್ಲೂ ಕೂಡ ಅಷ್ಟೇ ಕಮ್ಮಿ ಬರುತ್ತೆ. ಪ್ಲಸ್ ನಿಮ್ಗೆ ಇದು ಕೂಡ ಚೆನ್ನಾಗಿ ಬರುತ್ತೆ ನಿಮ್ಗೆ. ಈ ಜಸ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು ನಿಮ್ಗೆ 16,000 rupees ಗೆ ಸಿಗುತ್ತೆ ಸರ್ ನಿಮ್ಗೆ ಅಷ್ಟೇ. ಫ್ಯಾಕ್ಟರಿ ಆಕ್ಸೆಸರೀಸ್ ವಿತ್ ಬ್ರ್ಯಾಂಡ್ ಆಕ್ಸೆಸರೀಸ್ ಬರುತ್ತೆ, ವಿತ್ ಒರಿಜಿನಲ್ ಬಾಕ್ಸ್ ಜೊತೆ ಬರುತ್ತೆ. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಸ್ವಲ್ಪ ನಂತರ ಓಪನ್ ಬಾಕ್ಸ್ ತರಾನು ಬರುತ್ತೆ, ಲೈಕ್ ಪ್ರೀಮಿಯಂ ಐಫೋನ್ಸ್ ಗಳು ಬರುತ್ತೆ. ಅದರಲ್ಲಿ ಎಲ್ಲ ನಿಮ್ಗೆ ಓಪನ್ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಬ್ರ್ಯಾಂಡ್ ವಾರಂಟಿನೇ ಬರುತ್ತೆ, ಲೈಕ್ 11 months ಬರುತ್ತೆ ನಿಮ್ಗೆ, 7 months ಆ ತರ. ಅದೇ ತರಾನೇ ಸೇಮ್ ಬ್ರ್ಯಾಂಡ್ ವಾರಂಟಿನೇ ಬರುತ್ತೆ. ನೀವು ಅಲ್ಲೂ ಕ್ಲೇಮ್ ಮಾಡ್ಕೊಳ್ಬಹುದು ವಾರಂಟಿ, ಇಲ್ಲೂ ಕೂಡ ಕ್ಲೇಮ್ ಮಾಡ್ಕೊಳ್ಬಹುದು ವಾರಂಟಿ. ಸೆಕೆಂಡ್ ಬಂದ್ಬಿಟ್ಟು ನಿಮ್ಗೆ Redmi 10i ಅಂತ 10 ಬರುತ್ತೆ, Redmi 11 ಅಂತ. ಈ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 4GB 64 GB ಬರುತ್ತೆ ನಿಮ್ಗೆ. ಜಸ್ಟ್ ನಿಮ್ಗೆ ಬಂದ್ಬಿಟ್ಟು 12,500 rupees ಗೆ ಸಿಗುತ್ತೆ ಸರ್. ಇದು ಈ ಪ್ರೈಸ್. ಹೊಸ ಫೋನ್ ನೀವು ತಗೊಳ್ತೀರಾ ಅಂದ್ರೆ ಮಾರ್ಕೆಟ್ ದಲ್ಲಿ 17,000 to 18,000 rupees ಇದೆ. ಇದು ಕೂಡ ಓಪನ್ ಬಾಕ್ಸ್ ಬರುತ್ತೆ ನಿಮ್ಗೆ. ಸೆಕೆಂಡ್ ಬಂದ್ಬಿಟ್ಟು 11 Lite i ಅಂತ ಬರುತ್ತೆ. ಇದು ಹೈಪೈದಲ್ಲಿ 3 ಮಾಡಲ್ಸ್ ಬರುತ್ತೆ. ಒಂದು ಹೈಪರ್ ಚಾರ್ಜಿಂಗ್ ಬರುತ್ತೆ, ಒಂದು ನಾರ್ಮಲ್ ಬರುತ್ತೆ, ಒಂದು ಬೇಸ್ ವೇರಿಯಂಟ್ ಬರುತ್ತೆ. ಇದು ಸೆಕೆಂಡ್ ಒಂದು. ಇದು ಇದರಲ್ಲಿ ನಿಮ್ಗೆ ಬ್ಯಾಟ್ರಿ ಪ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ, 5000 mAh ಬ್ಯಾಟ್ರಿ ಪ್ಯಾಕಪ್. ಪ್ಲಸ್ ನಿಮ್ಗೆ ಬಂದ್ಬಿಟ್ಟು 108 MP ಕ್ಯಾಮ್ರಾ ಬರೋದು ಇದರಲ್ಲಿ. ಇದು ಜಸ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 22,000 rupees ಆಗುತ್ತೆ. 8GB RAM 128 GB ಸ್ಟೋರೇಜ್ ಬರುತ್ತೆ ಸರ್. ಇದು ಹೊಸದಿದೆ ಸರ್ ಅದು. ಸರಿ, ಇದು ಹೊಸ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 30,000 ಇದೆ ಸರ್. ಹೊಸದೇ 30,000 ಇದೆ. ಇದು ಕೂಡ ಓಪನ್ ಬಾಕ್ಸ್. ಆಸ್ ಇಟ್ ಇಸ್ ಬ್ರ್ಯಾಂಡ್ ವಾರಂಟಿನೇ ನಿಮ್ಗೆ 11 months ಬ್ರ್ಯಾಂಡ್ ವಾರಂಟಿ ಬರುತ್ತೆ ಸರ್. ಇದು ಸೇಮ್ ಇದರಲ್ಲಿ 2 ಕಲರ್ ಸಿಗುತ್ತೆ ನಿಮಗೆ ನೋಡಿ. ಒಂದು ವೈಟ್ ಕಲರ್ ಒಂದು ಸಿಗುತ್ತೆ, ಒಂದು ಗ್ರೀನ್ ಕಲರ್ ಒಂದು ಸಿಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸರ್ ನಾರ್ಮಲ್ ಚೀಪ್ ಅಂಡ್ ಬೆಸ್ಟ್ ಪ್ರೈಸಿಂಗ್ ದಲ್ಲಿ LED ಸ್ಕ್ರೀನ್ ಬೇಕು, ಪ್ರೊಸೆಸರ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರ್ಬೇಕಂದ್ರೆ Realme X7 Max ಅಂತ ಬರುತ್ತೆ ಸರ್. 5G ಮಾಡಲು
ಪ್ರೈಸಿಂಗ್ ಕೂಡ ಅಷ್ಟೇ ನಿಮಗೆ 22,000 ರುಪೀಸ್ಗೆ LED ಸ್ಕ್ರೀನು 5G ಫೋನ್ ಸಿಗುತ್ತೆ ಸರ್ ನಿಮ್ಗೆ. ಅದು ಹೊಸದು ಎಷ್ಟಿದೆ ಸರ್? ಹೊಸದು ಇನ್ನೂರು ತಗೊಳ್ತೀರಾ ಅಂದ್ರೆ 32,000 ರುಪೀಸ್ ಇದೆ ಸರ್ ಹೊಸದು. ಇದು ಕೂಡ ನಿಮ್ಗೆ ಅಷ್ಟೇ ಬ್ರ್ಯಾಂಡ್ ವಾರಂಟಿನೇ ಬರುತ್ತೆ. ಆಲ್ಮೋಸ್ಟ್ ಒಂದು 6 to 7 months ಬ್ರ್ಯಾಂಡ್ ವಾರಂಟಿನೇ ಇದೆ ಇದಕ್ಕೂ ಕೂಡ. ಓಪನ್ ಬಾಕ್ಸ್ ಬರುತ್ತೆ. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಅದು? ಸರ್ ನಾವು ಸೆಲ್ ಮಾಡೋದು ಜಸ್ಟ್ 22,000. ನಿಮ್ ಚಾನೆಲ್ ಇಂದ ಬಂದ್ರೆ ನೋಡ್ಕೊಂಡ್ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ ಸರ್ ನಾವು. ಸೆಕೆಂಡ್ ಬಂದ್ಬಿಟ್ಟು ಒನ್ ಪ್ಲಸ್ ಮೋಸ್ಟ್ ಟಾಪ್ ಸೆಲ್ಲಿಂಗ್ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಒನ್ ಪ್ಲಸ್ ತುಂಬಾ ಡಿಮ್ಯಾಂಡ್ ಇರೋದು ಒನ್ ಪ್ಲಸ್ ಫೋನ್ಸ್ ಗಳು ಬರೋದು. ಒನ್ ಪ್ಲಸ್ ನಾಟ್ C2 ಅಂತ ಸರ್ ಇದು 5G ಮಾಡಲ್. ಇದು ಕೂಡ ಬರೋದು ನಿಮಗೆ 8GB ರ್ಯಾಮ್ 128GB ಬರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ನೋಡಿ ಸರ್ ಹೆಂಗಿದೆ ಅಂತ, ಅಲ್ಟ್ರಾ ವೈಡ್ ಆಂಗಲ್ ಏನಾದ್ರು ಇದ್ ಮಾಡಕಂದ್ರೆ ಸಖತ್ತಾಗಿರುತ್ತೆ ಸರ್. 12GB ರ್ಯಾಮ್ 256GB ಸಿಗುತ್ತೆ ನಿಮಗೆ ಜಸ್ಟ್ ಫಾರ್ 24,500 ರುಪೀಸ್ಗೆ ಸಿಗುತ್ತೆ ಸರ್ ಇದು. ಸೆಕೆಂಡ್ ಬಂದ್ಬಿಟ್ಟು ಸರ್ ಒನ್ ಪ್ಲಸ್ 7 ಲೈಕ್ ನಾರ್ಮಲ್ ಫಸ್ಟ್ ಟೈಮ್ ಒನ್ ಪ್ಲಸ್ ಯೂಸರ್ಗೆ ಜಾಸ್ತಿ ಯೂಸ್ ಮಾಡಕ್ ಆಗಲ್ಲ ಅಂದ್ರೂ ಕೂಡ ಬಜೆಟ್ ಕಡಿಮೆ ಅಂದ್ರೆ ಜಸ್ಟ್ 19,000 ರುಪೀಸ್ಗೆ ಒನ್ ಪ್ಲಸ್ 7 ಸಿಗುತ್ತೆ ನಿಮ್ಗೆ. ಬಟ್ ಇದು ಸ್ಟಾಪ್ ಆಗಿದೆಯಲ್ಲ, ಇದು ಸ್ಟಾಪ್ ಆಗಿದೆ ಮಾರ್ಕೆಟ್ ಅಲ್ಲಿ. ಬಟ್ ಇವಾಗ ಕೂಡ ಅಷ್ಟೇ ಸರ್ ಡಿಮ್ಯಾಂಡಿಂಗ್. ಒನ್ ಪ್ಲಸ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಅಂದ್ರೆ 7 ಚೆನ್ನಾಗಿರೋದು. ಇದು ನಿಮ್ಗೆ ಬಂದ್ಬಿಟ್ಟು ಜಸ್ಟ್ 20,000 ರುಪೀಸ್ ಕೊಡ್ತೀರಿ. ನಮ್ದು ಕ್ಯಾಶಿಫೈ 6 months ವಾರಂಟಿ ಬರುತ್ತೆ ಸರ್. ಪ್ಯಾನ್ ಇಂಡಿಯಾ ನಿಮ್ಗೆ ವಾರಂಟಿ ಬರುತ್ತೆ. ಸೆಕೆಂಡ್ ಹಂಗೆ ತರದಲ್ಲೇ ಒನ್ ಪ್ಲಸ್ 9 ಬರುತ್ತೆ ಸರ್ ನಿಮ್ಗೆ. ಒನ್ ಪ್ಲಸ್ 9 ಕೂಡ ಅಷ್ಟೇ ಇವಾಗ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ರೀಸೆಂಟ್ ಮಾಡಲ್ ಸ್ಟಾಪ್ ಆಗಿದೆ. ವಿತ್ 5G ಬರುತ್ತೆ, ವಿತ್ ಡ್ಯುಯಲ್ ಕ್ಯಾಮ್ರಾ ಬರುತ್ತೆ ನಿಮಗೆ. ಸ್ನ್ಯಾಪ್ ಡ್ರ್ಯಾಗನ್ 855 ಪ್ರೊಸೆಸರ್ ಬರುತ್ತೆ ನಿಮಗೆ ಇದರಲ್ಲಿ. ವಿತ್ LED ಸ್ಕ್ರೀನ್ ಜೊತೆ ಬರೋದು, ವಿತ್ ನಾಟ್ ಡಿಸ್ಪ್ಲೇ ಬರೋದು ನಿಮಗೆ. ಇದು ತುಂಬಾ ಸೆಲ್ಲಿಂಗ್ ಮಾಡಲ್. ಇದು ಕೂಡ ಅಷ್ಟೇ ಜಸ್ಟ್ ನಿಮಗೆ 32,000 ಸಿಗುತ್ತೆ ಸರ್. ಇದು ಓಪನ್ ಬಾಕ್ಸ್ ಬರುತ್ತೆ, ಬ್ರ್ಯಾಂಡ್ ವಾರಂಟಿನೇ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಫಾಸ್ಟ್ ಚಾರ್ಜರ್ ಅಲ್ಲ, ಅದು ಫಾಸ್ಟ್ ಚಾರ್ಜರ್ ಬರುತ್ತೆ. 65 watts ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಸರ್. ವೈರ್ಲೆಸ್ ಇದೆ ಅದರಲ್ಲಿ? ವೈರ್ಲೆಸ್ ಇದರಲ್ಲಿ ಇಲ್ಲ ಸರ್. ಇದು ಬಂದ್ಬಿಟ್ಟು ಸರ್ ನಿಮಗೆ ಒನ್ ಪ್ಲಸ್ 9 Pro. ಇದಂದ್ರೆ ಕರ್ವ್ ಡಿಸ್ಪ್ಲೇ. ಇದು ನೀವು ನೋಡಬಹುದು ಕರ್ವ್ ಡಿಸ್ಪ್ಲೇ ಬರೋದು. ಇದು 12GB ರ್ಯಾಮ್ 256GB ಸ್ಟೋರೇಜ್ ಬರುತ್ತೆ ನಿಮ್ಗೆ. ಇದು ಮಾರ್ಕೆಟ್ ವ್ಯಾಲ್ಯೂ ಇವಾಗ ಕೂಡ ಅಷ್ಟೇ ಸರ್. ಇದು 55,000 ಇದೆ ಮಾರ್ಕೆಟ್ ವ್ಯಾಲ್ಯೂ. ನಾವು ಸೇಲ್ ಮಾಡೋದು ಜಸ್ಟ್ 48,000 ರುಪೀಸ್ಗೆ ಸೇಲ್ ಮಾಡ್ತೀರಿ. ಪ್ಲಸ್ ನಿಮ್ಗೆ 11 months ಬ್ರ್ಯಾಂಡ್ ವಾರಂಟಿ ಕೂಡ ಬರುತ್ತೆ ಇದರಲ್ಲಿ. ಸೇಮ್ ಇದೇ ತರದಲ್ಲಿ 8 Pro ಅಂತ ಇದೆ ಕರ್ವ್ ಡಿಸ್ಪ್ಲೇದಲ್ಲಿ. ಸ್ವಲ್ಪ ಬಜೆಟ್ ಕಮ್ಮಿ ಇರಲಿ, ಪ್ರೈಸಿಂಗ್ ಜಾಸ್ತಿ ಇಲ್ಲ ಅಂದ್ರೂ ಕೂಡ ಅಷ್ಟೇ ನೀವು ಜಸ್ಟ್ 36,000 ರುಪೀಸ್ಗೆ 12GB ರ್ಯಾಮ್ 256GB ಕರ್ವ್ ಡಿಸ್ಪ್ಲೇ ಬರುತ್ತೆ ನೋಡಿ ಸರ್. ನೀವೇ ಕ್ಯಾಮ್ರಾ ಬೇಕಂದ್ರೆ ಸಖತ್ತಾಗಿದೆ ಸರ್. ಕ್ಯಾಮ್ರಾ ಇಡೋಕೆ ಕ್ಯಾಮ್ರಾ ಗೇಮಿಂಗು ಸಖತ್ತಾಗಿ ಮೊಬೈಲ್ ಅಂದ್ರೆ ಹೋಗ್ಬೋದು ಸರ್ ನೀವು. ಅದರಲ್ಲಿ ನಿಮ್ಗೆ 9ದಲ್ಲಿ 8GB ರ್ಯಾಮ್ದು ಸಿಗುತ್ತೆ, 12GB ರ್ಯಾಮ್ದು ಸಿಗುತ್ತೆ. 8GB ರ್ಯಾಮ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ 30,000 ರುಪೀಸ್ ಸಿಗುತ್ತೆ. 12GBಗೆ ಬೇಕಂದ್ರೆ ನಿಮ್ಗೆ 1-2K ಎಕ್ಸ್ಟ್ರಾ ಆಗುತ್ತೆ ಸರ್, ಅಷ್ಟೇ ಆಗೋದು. ಇದು ಬಂದ್ಬಿಟ್ಟು ಒನ್ ಪ್ಲಸ್ 8 ಅಂತ ಸರ್. ಇದು ಒನ್ ಪ್ಲಸ್ 8 Pro ಬಂದ್ಬಿಟ್ಟು ನಿಮ್ಗೆ ಕರ್ವ್ ಡಿಸ್ಪ್ಲೇದಲ್ಲಿ ನಿಮ್ಗೆ ಸ್ವಲ್ಪ ಪ್ರೈಸಿಂಗ್ 9ಗೆ ಎಫೆಕ್ಟ್ ಮಾಡಕ್ ಆಗ್ತಲ್ಲ, 9 Proಗೆ ಎಫೆಕ್ಟ್ ಮಾಡಕ್ ಆಗ್ತಲ್ಲ ಅಂದ್ರೆ ನಿಮ್ಗೆ ಜಸ್ಟ್ ಕರ್ವ್ ಡಿಸ್ಪ್ಲೇದಲ್ಲಿ ಬೇಕಂದ್ರೆ ಜಸ್ಟ್ 33,000 ರುಪೀಸ್ಗೆ ಸಿಗ್ತದೆ ಸರ್. ಇದು 33,000ಗೆ ನಿಮ್ಗೆ 12GB ರ್ಯಾಮ್ 256GB ಸಿಗುತ್ತೆ ಸರ್. 9RT ಸರ್ ಸ್ಟಾಪ್ ಆಯ್ತಲ್ಲ? ಇದು ಸ್ಟಾಪ್ ಆಗಿದೆ, ಬಟ್ ಮಾರ್ಕೆಟ್ ದಲ್ಲಿ ಮೋಸ್ಟ್ ಆಫ್ ಸ್ಟೋರ್ ಇನ್ನೂ ಸೆಲ್ ಆಗ್ತಾ ಇದೆ. ಇದು 9RT ಅಂದ್ರೂ ಬಜೆಟ್ಗೂ ಕೂಡ ಅಷ್ಟೇ, ಲುಕ್ ವೈಸ್ಗೂ ಕೂಡ ಅಷ್ಟೇ. ನೋಡಿದ್ರೆ ನೀವು 9 ತರ ಕಾಣಿಸುತ್ತೆ. ಇದು 9ಗೂ ಇದಕ್ಕೂ ಬ್ಯಾಕ್ ಸೈಡ್ ಡಿಫ್ರೆನ್ಸ್ ಕಾಣಿಸಲ್ಲ ನಿಮ್ಗೆ. ಆ ತರ ಬರುತ್ತೆ. ಪ್ರೈಸಿಂಗ್ ಕೂಡ ಅಷ್ಟೇ ಸರ್. ನಿಮ್ಗೆ ಇದರಲ್ಲಿ 2 ವೇರಿಯಂಟ್ ಸಿಗುತ್ತೆ. 12GB ರ್ಯಾಮ್ ಒಂದು ಸಿಗುತ್ತೆ, 8GB ರ್ಯಾಮ್ದು ಒಂದು ಸಿಗುತ್ತೆ. 12GB ರ್ಯಾಮ್ದು ಬಂದ್ಬಿಟ್ಟು ಸರ್ ನಿಮ್ಗೆ 33,500 ಆಗುತ್ತೆ. 8GB ರ್ಯಾಮ್ ಬೇಕಂದ್ರೆ ನಿಮ್ಗೆ 30,000 ಬರುತ್ತೆ ಸರ್ ನಿಮ್ಗೆ. ಇದು ಇವಾಗ ವಿವೋದಲ್ಲಿ ಬೇಕಂದ್ರೆ ನೋಡಿ ಸರ್, ವಿವೋದಲ್ಲೂ ತುಂಬಾ ಕಲೆಕ್ಷನ್ ಇದೆ. ಲೈಕ್ ಲೇಟೆಸ್ಟ್ ಮಾಡೆಲ್ಸ್ ಇದು ವಿವೋದಲ್ಲಿ ನೋಡ್ಬೋದು ನೀವು. ಇದು ಓಪೋದು ಸರ್ ಸ್ಟಾಪ್ ಆಗಿದೆ ಕರ್ವ್ ಡಿಸ್ಪ್ಲೇ. ಲೈಕ್ 9 ಸೀರೀಸ್ಗೆ ಎಫೆಕ್ಟ್ ಮಾಡಕ್ ಆಗಲ್ಲ ಸರ್. 30,000 40,000 ಯಾರು ಹಾಕ್ತಾರೆ ಸರ್, ಅಷ್ಟು ಕಾಸ್ಟ್ ಎಲ್ಲಿದೆ ಸರ್. 9 Pro ಇದು ಓಪೋ F9 Pro ಅಂತ ಬರುತ್ತೆ. F9 Pro ಬರುತ್ತೆ ನಿಮಗೆ ಕರ್ವ್ ಡಿಸ್ಪ್ಲೇ ಬರುತ್ತೆ. ಇದು 12GB ರ್ಯಾಮ್ 256GB ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಜಸ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 28,000 ರುಪೀಸ್ಗೆ ಸಿಗುತ್ತೆ ಸರ್. 28,000 ಸಿಗುತ್ತೆ. ಇದರಲ್ಲಿ ನಿಮ್ಗೆ ಕೂಡ ಅಷ್ಟೇ. ಇದಕ್ಕೆ ನಾನು ನೆಕ್ಸ್ಟ್ ಮಾಡಲ್ ಹೋಗ್ತೀರಾ, ಲೈಕ್ 6 Pro ಬೇಕು ನಿಮ್ಗೆ, Reno 6 Pro ಬೇಕಂದ್ರೆ ನೀವು ಇದು ಕೂಡ ಅಷ್ಟೇ ಕರ್ವ್ ಡಿಸ್ಪ್ಲೇ ಬರುತ್ತೆ ನಿಮ್ಗೆ. 5G ಮಾಡಲ್ ಇದು ಕೂಡ ಜಸ್ಟ್ ನಿಮ್ಗೆ 30,000 ರುಪೀಸ್ಗೆ ಸಿಗುತ್ತೆ ಸರ್. ಇದು ಅದೆಷ್ಟಿದೆ ಸರ್? ಸರ್ ಇದು ಬಂದ್ಬಿಟ್ಟು ಸರ್ ನಿಮ್ಗೆ 27, ಇದು 28 ವರೆಗೂ ಬರುತ್ತೆ ಸರ್ ನಿಮ್ಗೆ. ನೀವು ಜಸ್ಟ್ ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಮಾಡ್ಕೊಡ್ತೀನಿ, ಅದರಲ್ಲಿ ಏನಿಲ್ಲ ಸರ್. ಸೆಕೆಂಡ್ ಬಂದ್ಬಿಟ್ಟು ನೋಡಿ ಸರ್ Reno 7
ಸೀಲ್ಡ್ ಓಪನ್ ಬ್ರ್ಯಾಂಡ್ ನಾವೇ ಓಪನ್ ಮಾಡಿರೋದು ಸೀಲ್ಡ್ ಇದು. ಇದಕ್ಕೇನೆ ನಿಮ್ಗೆ ಅಮ್ಮಮ್ಮ ಅಂದ್ರೆ ಜಸ್ಟ್ 15 ಡೇಸ್ ಓಲ್ಡ್ ಬರೋದು ಸರ್ ಇದು. 15 ಡೇಸ್ ಓಲ್ಡ್ ಮಾಡಲ್ ನಿಮ್ಗೆ ಇದು Reno 7 Pro ಅಂತ ಬರೋದು ಲೇಟೆಸ್ಟ್ ಮಾಡಲ್ ಬಿಟ್ಟಿರೋದು ಓಪೋದಲ್ಲಿ. ಪ್ರೈಸಿಂಗ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ನಿಮ್ಗೆ ಅರೌಂಡ್ ಒಂದು 33 ವರೆಗೂ ಬರುತ್ತೆ ಸರ್ ಇದು. ಸೇಮ್ ಹಂಗೆ ನಿಮ್ಗೆ ಓಪೋದಲ್ಲಿ ಇನ್ನೊಂದು ಲೇಟೆಸ್ಟ್ ಮಾಡಲ್ ರೇನ್ಬೋ ಕಲರ್ ಶೈನಿಂಗ್ ತರ ಬರುತ್ತೆ ನಿಮ್ಗೆ ಆರಾಮಾಗಿ. ಓಪೋ F21 Pro ಅಂತ ಬರುತ್ತೆ ನಿಮ್ಗೆ. ಪ್ರೈಸ್ ಬಂದ್ಬಿಟ್ಟು ಸರ್ ನಿಮ್ಗೆ 21,500 ವರೆಗೂ ಬರುತ್ತೆ ಸರ್ ನಿಮ್ಗೆ ಇದು. 8GB RAM 120. ಅದೆಷ್ಟಿದೆ ಸರ್ ಅದು ಬಾಕ್ಸ್ ಪೀಸ್ ಇದು? ಯಾವ್ದು ಇದಾ ಸರ್? ಸರ್ ಬಾಕ್ಸ್ ಪೀಸ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು 30,000 ವರೆಗೂ ಬರುತ್ತೆ ಸರ್ ಇದು. ಆಫ್ಟರ್ ಡಿಸ್ಕೌಂಟ್ ಅವ್ರು ಫ್ಲಿಪ್ಕಾರ್ಟ್ ಅವರು ಡಿಸ್ಕೌಂಟ್ ಕೊಡ್ತಾರೆ, ಆಮೇಲೆ 2,000 rupees ರಿಡ್ಯೂಸ್ ಆಗುತ್ತೆ. ಬಟ್ 28 ವರೆಗೂ ಸಿಗುತ್ತೆ ಅದರಲ್ಲಿ. ಜಸ್ಟ್ ಓಪನ್ ಬಾಕ್ಸ್ ಇದಕ್ಕೂ ಕೂಡ ಅಷ್ಟೇ ಸರ್ ಬರೋದು ನಿಮ್ಗೆ. ಆಯ್ತು ಸರ್, ಇವಾಗ ನಮ್ಮ ಕೊಲೀಗ್ಸ್ ಹೇಳಿದ್ರು ಎಲ್ಲ ನಿಮ್ಗೆ ಡೀಟೇಲ್ಸ್ ಹೇಳಿದ್ರು, ಅಲ್ಲಿರೋ ಫೋನ್ಸ್ ಎಲ್ಲ ತೋರಿಸಿದ್ರು. ಅದಷ್ಟೇ ಅಲ್ಲ ಸರ್, ಇನ್ನ ತುಂಬಾ ಯೂಸ್ ಸ್ಟಾಕ್ ಇದೆ ನಮ್ಮ ಹತ್ರ. ನಿಮ್ಗೆ ಯೂಸ್ ಸ್ಟಾಕ್ ಕಲೆಕ್ಷನ್ ತುಂಬಾ ಇದೆ. ಹೇಳ್ತಾ ಇದ್ರೆ ದಿನನೇ ಆಗಲ್ಲ. ಬನ್ನಿ, ಇನ್ನ ತುಂಬಾ ಐಫೋನ್ಸ್ ಇದೆ, ಸ್ಯಾಮ್ಸಂಗ್ ಟಾಪ್ ಎಂಡ್ಸ್ ಇದೆ, ರಿಯಲ್ಮಿ, ರೆಡ್ಮಿ ತುಂಬಾ ಸ್ಟಾಕ್ಸ್ ಇದೆ. ಇನ್ನೊಂದು ಲಾಟ್ ತೋರಿಸ್ತೀನಿ ನಿಮ್ಗೆ. ಇದಾದ್ಮೇಲೆ ಇನ್ನೊಂದು ಲಾಟ್ ಕೂಡ ಇದೆ, ಅದು ಕೂಡ ತೋರಿಸ್ತೀನಿ. ನೋಡಿ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ಸರ್, ಸ್ಯಾಮ್ಸಂಗ್ S21 ಅಂತ. S21 ಅಂತ ಜಸ್ಟ್ ಓಪನ್ ಬಾಕ್ಸ್ ಬರುತ್ತೆ ಇದು ನಿಮ್ಗೆ. ಬ್ರ್ಯಾಂಡ್ ವಾರಂಟಿ ಬರುತ್ತೆ. ನೋಡಿ, ನೀವು ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ನಾಟ್ ಇವನ್ ನಿಮ್ಗೆ ಏನೂ ಇಲ್ಲ ಫೋನ್ ಅಲ್ಲಿ. ಒಳ್ಳೆ ಬ್ರ್ಯಾಂಡ್ ನೀವು ಹೊಸದು ಯಾವ ತರ ಇದೆ ಅದೇ ತರನೇ ಇದೆ. ಶೋರೂಮ್ ಪೀಸ್ ಅಲ್ಲಿ ನೀವು ಹೊರಗಡೆ ಯಾವ ತರ ಬಂದಿದೆ ಅದೇ ತರನೇ ಇದೆ. ನಿಮ್ಗೆ ಬಂದ್ಬಿಟ್ಟು ಹೊಸದು ಇವಾಗ್ಲೂ ನಿಮ್ಗೆ 85,000 ಇದೆ ಸರ್. ನಮ್ಮ ಹತ್ರ ಜಸ್ಟ್ ನಿಮ್ಗೆ 54,990 rupees ಪ್ರೈಸ್ ವಿತ್ ಬ್ರ್ಯಾಂಡ್ ವಾರಂಟಿ ಜೊತೆಗೆ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ನಿಮ್ಗೆ 2 ಕಲರ್ ಬ್ಲಾಕ್ ಇದೆ, ಬ್ಲಾಕ್ ಅಲ್ಲೂ ಇದೆ, ಮತ್ತೆ ನಿಮ್ಗೆ 2 ಕಲರ್ಸ್ ಕೂಡ ಆಪ್ಷನ್ ತುಂಬಾ ಇದೆ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇವಾಗ ಲಾಂಚ್ ಆಗಿರೋದು S21 FE ಅಂತ. ಲೇಟೆಸ್ಟ್ ಒನ್ ಇದು S21 FE ಅಂತ. ಇವಾಗಲೂ ಮಾರ್ಕೆಟ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು 55,000 ಇದೆ. ವಿತ್ 5G ಬರುತ್ತೆ ಸರ್. ಇದು ತುಂಬಾ ಡಿಮ್ಯಾಂಡ್ ಇರೋ ಮಾಡೆಲ್ ನಿಮ್ಗೆ. ನೋಡಿ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್, ಡೆಂಟು ಏನೇನು ಇಲ್ಲ ಫೋನ್ ಅಲ್ಲಿ. ಬ್ರ್ಯಾಂಡ್ ನ್ಯೂ ಪೀಸ್. ಜಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು 44,000 rupeesಗೆ ಸಿಕ್ಬಿಡುತ್ತೆ ಸರ್ ನಿಮ್ಗೆ. ನಿಮ್ ಚಾನಲ್ ಯಾರಾದ್ರೂ ನೋಡ್ಕೊಂಡ್ ಬಂತು ಅಂದ್ರೆ ಇನ್ನೂ ನಿಮ್ಗೆ ಡಿಸ್ಕೌಂಟ್ಸ್ ಆಪ್ಷನ್ ಇದೆ. ಕಲರ್ ನೋಡಿ ಯಾವ ತರ ಯೂನಿಕ್ ಆಗಿದೆ ನಿಮ್ಗೆ. ನೋಡಿ, ಬೀಡಿಂಗ್ ಕೂಡ ನೋಡಿ ಯಾವ ತರ ಇದೆ ಫೋನು. ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್, ಡೆಂಟು ಏನೂ ಇಲ್ಲ. ಇದು ಇನ್ನ ನಿಮ್ಗೆ ಮಾರ್ಕೆಟ್ ಅಲ್ಲಿ 1,10,000 ರೂಪಾಯಿ ಇದೆ ಸರ್. ನಮ್ಮ ಹತ್ರ ಜಸ್ಟ್ ನಿಮ್ಗೆ 90,000 rupeesಗೆ ಸಿಗುತ್ತೆ. ಜಸ್ಟ್ 90,000 rupees. ಏನಾದ್ರು ಒಂದು ಸ್ವಲ್ಪ ಕಡಿಮೆ ಮಾಡಬಹುದಾ ಸರ್? ನಿಮ್ ಚಾನಲ್ ಯಾರಾದ್ರೂ ನೋಡ್ಕೊಂಡು ಕೇಳ್ಕೊಂಡು ಬಂತು ಅಂದ್ರೆ 102% ಕಡಿಮೆ ಆಗುತ್ತೆ ಸರ್. ನಿಮ್ ಚಾನಲ್ ಹೆಸರು ಹೇಳ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ಐಫೋನ್ ಹೋಗೋಣ ಸರ್. ಐಫೋನ್ ಅಲ್ಲಿ ನಿಮ್ಗೆ ತುಂಬಾ ಡಿಮ್ಯಾಂಡ್ ಇರೋದಂದ್ರೆ ಐಫೋನ್ ಸ್ಯಾಮ್ಸಂಗ್ ಸರ್. ಇದು ಐಫೋನ್ ಬಂದ್ಬಿಟ್ಟು SE 2020 ಅಲ್ಲ, ಇದು SE 2022. ಇದು ಲೇಟೆಸ್ಟ್ ಒಂದು ಇವಾಗ ಲಾಂಚ್ ಮಾಡಿರೋದು ನಿಮ್ಗೆ. ಇದು 64GB ಸ್ಟೋರೇಜ್ ಬರುತ್ತೆ ನಿಮ್ಗೆ. ಇದು ರೆಡ್ ಪ್ರಾಡಕ್ಟ್ ರೆಡ್ ಅಂತಾರೆ ಇದು. ನೋಡಿ, ಲೇಡೀಸ್ಗೆ ಗರ್ಲ್ಸ್ಗೆ ಎಲ್ಲ ಸೂಪರ್ ಆಗಿ ಕಾಣುತ್ತೆ ಫೋನ್. ಇದು ಗಿಫ್ಟ್ ಕೊಡಕ್ಕೆ, ಇಲ್ಲ ವ್ಯಾಲೆಂಟೈನ್ಸ್ ಡೇ ಅಲ್ಲಿ, ಇಲ್ಲ ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಹೊಸದು ಬಂದ್ಬಿಟ್ಟು ನಿಮ್ಗೆ 40,000 rupees ಇದೆ. ನಮ್ಮ ಹತ್ರ ಜಸ್ಟ್ ಬಂದ್ಬಿಟ್ಟು ನಿಮ್ಗೆ 33,990 rupees ಸಿಗುತ್ತೆ ಸರ್. 33 ಅರೌಂಡ್ ನಿಮ್ಗೆ 6,000 rupees ಸೇವ್ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಕೇಳೋದು ಕಸ್ಟಮರ್ಸ್ ಡಿಮ್ಯಾಂಡ್ ಇರೋದಂದ್ರೆ ಐಫೋನ್ 11s. ಜಾಸ್ತಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇರೋದೇನೆ ಇದೆ ಸರ್. ಇವಾಗ ಜಾಸ್ತಿ ಯಾರು ನೋಡಿದ್ರು 11 ಸರ್ ಅಂತಾರೆ. ಇವಾಗ ಯೂ ಸ್ಟಾಕ್ಸ್ 11s ಇದೆ, 13 mini ಇದೆ, 12 mini ಇದೆ, ಎಲ್ಲ ಇದೆ ನಮ್ಮ ಹತ್ರ ಸ್ಟಾಕ್. ಇದು ಜಸ್ಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ನಿಮ್ಗೆ 64GB 55,000 ಇದೆ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 34,990 rupees ವಿತ್ ಓಪನ್ ಬಾಕ್ಸ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಬ್ರ್ಯಾಂಡ್ ವಾರಂಟಿ ಡಿವೈಸ್ ವಿತ್ ಆಲ್ ಆಕ್ಸೆಸರೀಸ್. ಹೌದು ಸರ್. ಅರೌಂಡ್ ನಿಮ್ಗೆ 15,000 rupees ಸೇವ್ ಮಾಡ್ಬೋದು ಕಸ್ಟಮರ್. ಕಣ್ಣು ಮುಚ್ಕೊಂಡು ತಗೋಬಹುದು ಸರ್. 15,000 rupees ಸೇವ್ ಆಗ್ತಾ ಇದೆ ಶೋರೂಮ್ ಇಂದ ನಿಮ್ಗೆ. ನೆಕ್ಸ್ಟ್ ನೀವು ಅದೇ ಕಲರ್ ಅಲ್ಲಿ ನಿಮ್ಗೆ SE 2020 ತೋರಿಸಿದ್ನಲ್ಲ ಸರ್, ಇದೊಂದು ಕಲರ್ ಆಪ್ಷನ್ ಇದೆ ನಿಮ್ಗೆ. ವೈಟ್, ರೆಡ್, ಬ್ಲಾಕ್ ಎಲ್ಲಾ ಕಲರ್ ಕೂಡ ನಿಮ್ಮ ಹತ್ರ ಅವೈಲಬಲ್ ಇದೆ. ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಹ್ಯಾಂಡ್ ಯೂಸ್ ಮಾಡಬೇಕು, ನನ್ಗೆ ದೊಡ್ಡ ಸ್ಕ್ರೀನ್ ಬೇಕು, ನನ್ಗೆ ಸ್ವಲ್ಪ ಸ್ಕ್ರೀನ್ ದೊಡ್ಡದು ಬೇಕಂದ್ರೆ ಇದು ನೋಡಿ ಸರ್, 2 ಬರುತ್ತೆ ನಿಮ್ಗೆ. ಇದು 13 mini, ಇದು 12 mini. 2 ಕೂಡ ನಿಮ್ಗೆ ಓಪನ್ ಬಾಕ್ಸ್. 100% ಬ್ಯಾಟ್ರಿ ಹೆಲ್ತ್ ಸಿಗುತ್ತೆ. ಯಾರೋ ನಿಮ್ಗೆ 80% ಬ್ಯಾಟ್ರಿ ಹೆಲ್ತ್, 88, ಯಾರೋ ನಿಮ್ಗೆ ಆ ಫೋನ್ಸ್ ಎಲ್ಲ ಪರ್ಚೇಸ್ ಮಾಡಲ್ಲ. ನಮ್ಮ ಹತ್ರ ಐಫೋನ್ಸ್ ಎಲ್ಲ ನಾವು ಜಾಸ್ತಿ ಸೇಲ್ ಮಾಡೋದಂದ್ರೆ ನಿಮ್ಗೆ 100% ಬ್ಯಾಟ್ರಿ ಮತ್ತೆ ಜಿನಿನ್ ಪ್ರಾಡಕ್ಟ್ ಬರುತ್ತೆ ವಿತ್ ನಿಮ್ಗೆ ಬ್ರ್ಯಾಂಡ್ ವಾರಂಟಿ ಇನ್ಕ್ಲೂಡಿಂಗ್. ಇದು ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 12 mini ಬರುತ್ತೆ ಸರ್. ಇನ್ನ ನಿಮ್ಗೆ ಮಾರ್ಕೆಟ್ ಅಲ್ಲಿ 65,000 ಇದೆ. ನಮ್ಮ ಜಸ್ಟ್ ಓಪನ್ ಬಾಕ್ಸ್ 45,000 rupeesಗೆ ಸಿಗುತ್ತೆ ನಿಮ್ಗೆ. 13 ಸಿಗುತ್ತಾ? 13 ಕೂಡ ಅವೈಲಬಲ್ ಇದೆ, ಸ್ಟಾಕ್ ಬರ್ತಾ ಇದೆ. ಇವಾಗ 13 100% ಅಲ್ಲಿ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಬರ್ತಾ ಇದೆ. ಇದು ನೋಡಿ 13 mini. ಇದು 13 mini 128GB. ಇನ್ನ ಕೂಡ ನಿಮ್ಗೆ 85,000 ಇದೆ.
ಫೋನ್ ಪ್ರೈಸ್. ಓಕೆ. ನಮ್ಮ ಹತ್ರ ನೋಡಿ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಡೆಂಟು ಏನೇನು ಇಲ್ಲ. ಜಸ್ಟ್ ನಿಮ್ಗೆ 61,990 rupees ಡಿವೈಸ್ ಸರ್ ಇದು ವಿತ್ 100% ಬ್ಯಾಟ್ರಿ ಹೆಲ್ತ್. ನೋಡ್ಬೋದು ನೀವು, ತೋರಿಸ್ತೀನಿ ನಾನು. 100% ಬ್ಯಾಟ್ರಿ ಹೆಲ್ತ್, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನೇನು ಇಲ್ಲ. ನೋಡಿ ವಿವೋದಲ್ಲಿ ಒಂದು ತೋರಿಸ್ತೀನಿ. ಇದು ಕೂಡ ಲೇಟೆಸ್ಟ್ ಮಾಡಲು ವಿವೋ Y75 ಅಂತ. ನಿಮ್ಗೆ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ ಲೇಟೆಸ್ಟ್. ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ವಿವೋದವ್ರು 5G ಬಿಟ್ಟಿರ್ಲಿಲ್ಲ, ಇವಾಗ ಲಾಂಚ್ ಮಾಡಿದ್ದಾರೆ. 20,000 ಇದೆ ನಿಮ್ಗೆ ನಮ್ಮ ಹತ್ರ ಮಾರ್ಕೆಟ್ ಅಲ್ಲಿ. ಜಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 15,990 rupees ಸಿಗುತ್ತೆ ಸರ್. ನಿಮ್ಮಲ್ಲಿ ಬೇಸಿಕ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮಲ್ಲಿ ಬೇಸಿಕ್ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 6,500, 7,000, 7,500 ಆ ತರ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ನಿಮ್ಗೆ ಮೋಸ್ಟ್ ಸೆಲೆಬಲ್ ಫೋನ್ ವಿವೋದಲ್ಲಿ ಅಂದ್ರೆ Y73 ಅಂತ. ಡೈಮಂಡ್ ಫ್ಲೇರಿ ಕಲರ್ ಇದು. ನಿಮ್ಗೆ ಮೋಸ್ಟ್ ನಿಮ್ಗೆ ಸ್ಲಿಮ್ಮೆಸ್ಟ್ ಬರುತ್ತೆ. ಮತ್ತೆ AMOLED ಸ್ಕ್ರೀನ್, ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಎಡ್ಜ್ ಡಿಸ್ಪ್ಲೇ, ಸಾರಿ AMOLED ಡಿಸ್ಪ್ಲೇ ಬರುತ್ತೆ ನಿಮ್ಗೆ. 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಎಲ್ಲ ನಿಮ್ಗೆ ಅಲ್ಟಿಮೇಟ್ ಆಗಿ ಬರುತ್ತೆ ಇದರಲ್ಲಿ. ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಇನ್ನ ನಿಮ್ಗೆ 21,990 ಇದೆ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 15,990 rupees ಸರ್. 5,000 rupees ಸೇವ್ ಮಾಡ್ಬೋದು ವಿತ್ ನಿಮ್ಗೆ ಬ್ರ್ಯಾಂಡ್ ವಾರಂಟಿ ಜೊತೆಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೀವು ನೋಡ್ತೀರಾ ಅಂದ್ರೆ ನೋಡಿ ವಿವೋ, ಇವೆಲ್ಲ ನಿಮ್ಗೆ ಲೇಟೆಸ್ಟ್ ಗೋಲ್ಡ್ ಕಲರ್. ಇದೆಲ್ಲ ನಿಮ್ಗೆ ವಿವೋದಲ್ಲಿ ಏನಂದ್ರೆ ಹೈಲೈಟ್ ಏನ್ ಮಾಡಿದ್ರ ಅಂದ್ರೆ ಇದೆಲ್ಲ ನಿಮಗೆ ಕಲರ್ ಚೇಂಜಿಂಗ್ ಆಪ್ಷನ್ ಬರುತ್ತೆ ವಿವೋದಲ್ಲಿ. ಇದು V23e ಅಂತ ಲೇಟೆಸ್ಟ್. ಮತ್ತೆ ಹೊಸ ಬಂದ್ಬಿಟ್ಟು 25,000 ಇದೆ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 21,000 rupees ಸರ್. ಓಪನ್ ಬಾಕ್ಸ್ 4,000 rupees ಸೇವ್ ಮಾಡ್ಬೋದು ನೀವು. ಬ್ರ್ಯಾಂಡ್ ನ್ಯೂ ಪೀಸ್ ನೋಡ್ತಾ ಇದ್ದೀರಾ ನೀವೇನೆ. ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಯಾವುದೇ ತರ ಒಂದು ನಿಮ್ಗೆ ಮಾರ್ಕ್ ಇಲ್ಲ ಫೋನ್ ಅಲ್ಲಿ. ವಿತ್ ಇನ್ಕ್ಲೂಡಿಂಗ್ ಆಲ್ ಆಕ್ಸೆಸರೀಸ್ ವಿತ್ ಬ್ರ್ಯಾಂಡ್ ವಾರಂಟಿ, 1 year ವಾರಂಟಿ. ಆಮೇಲೆ ಇದು ನಿಮ್ಗೆ ವಿವೋ V17 ಅಂತ. ನಿಮ್ಗೆ ಇದು ಆಲ್ರೆಡಿ ನಿಮ್ಗೆ ಓಲ್ಡ್ ಮಾಡೆಲ್ ಸರ್, ಬಟ್ ಸೆಲ್ಲಿಂಗ್ ತುಂಬಾ ನಿಮ್ಗೆ ಜಾಸ್ತಿ ಇದೆ. ಕಡಿಮೆ ಬಜೆಟ್, ಫೀಚರ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. 8GB 128GB AMOLED ಡಿಸ್ಪ್ಲೇ, 64 ಮೆಗಾಪಿಕ್ಸೆಲ್ ಸಿಗುತ್ತೆ. ಜಸ್ಟ್ ಇದು ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 13,990 rupees. 30,000 ಇದೆ ಸರ್ ಇದು ಹೊಸದಿನ ಕೂಡ ಮಾರ್ಕೆಟ್ ಅಲ್ಲಿ. ಯಾರಾದ್ರೂ ಕೇಳಿದ್ರೆ ಇಂತ ಪರ್ಟಿಕ್ಯುಲರ್ ಮಾಡೆಲ್ ಬೇಕು ಅಂತ ಎಷ್ಟು ದಿವಸ ಸರ್? 2 days ಟೈಮ್ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ವೇರೋಸ್ ಅಲ್ಲಿ ಆಲ್ರೆಡಿ ಸ್ಟಾಕ್ ತುಂಬಾ ಯೂಸ್ ಇರುತ್ತೆ. ಸೊ ನಾವು ಚೆಕ್ ಮಾಡ್ಕೊಂತೀವಿ. ಸ್ಟಾಕ್ ಇತ್ತು ಅಂದ್ರೆ ನಮಗೆ 1 hour ಟೈಮ್ ಕೊಟ್ರೆ ನಾವು ತರಿಸ್ಕೊಡ್ತೀವಿ ಸರ್ ಆನ್ ದ ಸ್ಪಾಟ್. ಇಲ್ಲ ನೀವು Realme 8 ನೋಡಿ ಸರ್, ಇದು ಬಂದ್ಬಿಟ್ಟು 5G ನಿಮ್ಗೆ. Realme 8 ಸ್ಲಿಮ್, ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ 8GB 128GB ವಿತ್ ನಿಮ್ಗೆ ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದು ಕೂಡ ನಿಮ್ಗೆ ಜಸ್ಟ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 19,000 ಇದೆ. ನಮ್ಮ ಹತ್ರ ಜಸ್ಟ್ 13,990 rupees ಸಿಗುತ್ತೆ. 5,000 rupees ಸೇವ್ ಮಾಡಬಹುದು. ನೋಡಿ ಇದು ಕೂಡ ನಿಮ್ಗೆ F19s ಅಂತ ಬರುತ್ತೆ ಓಪೋದು. ಇದು ಕೂಡ ಲೇಟೆಸ್ಟ್ ಮಾಡಲ್, 6GB 128GB ಇದು ನಿಮ್ಗೆ. ಇದು ಕೂಡ ಮಾರ್ಕೆಟ್ ಅಲ್ಲಿ 19,000 rupees ಅವೈಲಬಲ್ ಆಟ್ ಇವಾಗ್ಲೂ ಇದೆ ನಿಮ್ಗೆ. ಜಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ 15,500 rupees ಸಿಗುತ್ತೆ ಸರ್. ನೋಡಿ ಅದು ಬಿಟ್ರೆ ನಿಮ್ಗೆ ಓಪೋದಲ್ಲಿ A16 ಅಂತ ಇದು ಕೂಡ ನಿಮ್ಗೆ ಬ್ರ್ಯಾಂಡ್ ವಾರಂಟಿ ವಿತ್ ಓಪನ್ ಬಾಕ್ಸ್. ಜಸ್ಟ್ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಏನು ಇಲ್ಲ ನೋಡಿ ಡಿವೈಸ್ ಅಲ್ಲಿ, ನೀವೇ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನಮ್ಮ ಹತ್ರ ನಿಮ್ಗೆ ಆನ್ಲೈನ್ ಅಲ್ಲಿ 17,000 rupees ಇದೆ. ನಮ್ಮ ಹತ್ರ ಜಸ್ಟ್ ಬಂದ್ಬಿಟ್ಟು ನಿಮ್ಗೆ 13,990 rupees ಓನ್ಲಿ ಸರ್. ಇವಾಗ ಎಲ್ಲರಿಗೂ ಏನಂದ್ರೆ ಆಸೆ ಐಫೋನ್ ಯೂಸ್ ಮಾಡ್ಬೇಕು ಆತರ ಆಸೆ ಇರುತ್ತೆ. 10,000 ಸ್ಯಾಲರಿ ಬರೋರು, 20,000 ಸ್ಯಾಲರಿ ಐಫೋನ್ ತಗೊಳ್ಳಿಕ್ಕೆ ಆಗಲ್ಲ ಪಾಪ ಅವ್ರಿಗೆ. ಸೊ ಅಂತವ್ರಿಗೆಲ್ಲ ಹೆಂಗೆ ಅಂದ್ರೆ ಸರ್ ಒಂದು ಆಪ್ಷನ್ ಇದೆ ನಿಮ್ಗೆ. ಜಸ್ಟ್ ನೋಡಿ ಇದು 10,000 rupees ನಮ್ಮ ಹತ್ರ. ಜಸ್ಟ್ ನಿಮ್ಗೆ ಯಾರು ಐಫೋನ್ ಜಾಸ್ತಿ ಕೊಟ್ಬಿಟ್ಟು ಯೂಸ್ ಮಾಡಕ್ ಆಗಲ್ಲ ಅಂತವ್ರು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. 10,000 ರೂಪಾಯಿ ಜಸ್ಟ್ 10,000 rupees ಓನ್ಲಿ ಸರ್. ಇದು 6S 64GB ಸ್ಟೋರೇಜ್ ಬರುತ್ತೆ ನಿಮ್ಗೆ. ಸ್ಟೋರೇಜ್ ಕೂಡ ನಿಮ್ಗೆ 32GB ಇದೆ, ಕಡಿಮೆ ಇದೆ, ಆ ತರ ಏನಿಲ್ಲ. 64GB ಇದೆ. ಆರಾಮಾಗಿ 10,000 ರೂಪಾಯಿ ಕೊಟ್ಬಿಟ್ಟು ನೀವು ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ ಇದರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ರೋಸ್ ಗೋಲ್ಡ್ ಸಿಗುತ್ತೆ, ರೋಸ್ ಗೋಲ್ಡ್ ಬೇಕಾದ್ರೆ ರೋಸ್ ಗೋಲ್ಡ್ ಸಿಗುತ್ತೆ. ಇದು ಗೋಲ್ಡ್ ಬೇಕಾದ್ರೆ ಗೋಲ್ಡ್ ಕೂಡ ಸಿಕ್ಬಿಡುತ್ತೆ ನಿಮ್ಗೆ. ಕಲರ್ಸ್ ನಿಮ್ಗೆ ತುಂಬಾ ಸಿಕ್ಬಿಡುತ್ತೆ ಸರ್. ಅದು ಬಿಟ್ರೆ ವಿವೋದಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ವಿವೋ V21 ಇದೆಲ್ಲ ವಿವೋ V21 ಇದೆಲ್ಲ ನಿಮ್ಗೆ ಲೇಟೆಸ್ಟ್ ಫೋನ್ಸ್. ಜಸ್ಟ್ 1 month 1.5 month 2 months ಆ ತರ ಯೂಸ್ ಆಗಿರೋದು ಇದೆಲ್ಲ ನಿಮ್ಗೆ. ಓಪನ್ ಬಾಕ್ಸಸ್ ಡಿವೈಸ್ ಇದೆಲ್ಲ ನಿಮ್ಗೆ ಇವಾಗ್ಲೂ ಮಾರ್ಕೆಟ್ ಅಲ್ಲಿ 30,000 rupees ಇದೆ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 23,990 rupees ಸರ್ ಓನ್ಲಿ. ಜಸ್ಟ್ ನೀವು 6,000 rupees ಸೇವ್ ಮಾಡಬಹುದು. ಯಾವ ಫೋನ್ಗೂ ಲೋನ್ ಸಿಗುತ್ತಾ? ಅಂದ್ರೆ ಲೋನ್ ಸಿಗುತ್ತೆ ಸರ್. ಈ ತರ ಸಿಗಲ್ಲ ಅಂತಿಲ್ಲ, ಈ ತರ ಸಿಗಲ್ಲ ಅಂತೇನಿಲ್ಲ ನಿಮ್ಗೆ. ಎಲ್ಲಾ ಫೋನ್ಗೂ ಸಿಗುತ್ತೆ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ iPhone X, ದ ಮೋಸ್ಟ್ ಸೆಲ್ಲಿಂಗ್ ಫೋನ್ ಇದು ನಿಮ್ಗೆ. ಇದು ನಿಮ್ಗೆ ಹೊಸದೇ ಇನ್ನೂ ನೋಡ್ತೀರಾ ಅಂದ್ರೆ 1 lakh rupees ಇದೆ ಸರ್ ಆನ್ಲೈನ್ ಅಲ್ಲಿ. ಜಸ್ಟ್ ನಾವು ಸೆಲ್ ಮಾಡ್ತಾರ ನಿಮ್ಗೆ 27,990 rupees 64GB. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ ನಿಮ್ಗೆ. 256GB ನೋಡ್ತಾ ಇದೀರಾ ಅಂದ್ರೆ ನಿಮ್ಗೆ 29,990 rupees ಬರುತ್ತೆ. ಅಲ್ಲ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಕೂಡ ಬರುತ್ತೆ. 6 month ವಾರಂಟಿ ಬರುತ್ತೆ ಸರ್. ಕ್ಯಾಮ್ರಾ ಅಲ್ಲಿ ನಿಮ್ಗೆ ಒಳ್ಳೆ DSLR ಕ್ಯಾಮ್ರಾ ತರ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಇವಾಗ ದ ಮೋಸ್ಟ್ ಸೆಲ್ಲಿಂಗ್ ಮಾಡೆಲ್ಸ್ ಅಂದ್ರೆ ನಿಮ್ಗೆ
ಐಫೋನ್ 11 Pro ಇದೆಲ್ಲ ನಿಮ್ಗೆ ಟ್ರಿಪಲ್ ಕ್ಯಾಮೆರಾ ಬರುತ್ತೆ, ಪ್ರೋ ಸೀರೀಸ್ ಇದು ನಿಮ್ಗೆ. 11 ಇದೆ, ಅದಾದ್ಮೇಲೆ 11 Pro ಬಂದಿದ್ದು ಇದು ನಿಮ್ಗೆ ಟ್ರಿಪಲ್ ಕ್ಯಾಮರಾ ಮತ್ತೆ ನಿಮ್ಗೆ ಯೂಸರ್ಸ್ಗೆಲ್ಲ ಸೂಪರ್ ಫೋನ್. ನೋಡ್ತಾ ಇದೀರಾ ಕ್ಯಾಮರಾ ಕ್ಲಾರಿಟಿ ಯಾವ ತರ ಬರ್ತಾ ಇದೆ ಅಂತ. ನೀವು ಇದರಲ್ಲಿ ಪ್ರೋಟೆಕ್ಟ್ ಕೂಡ ಯೂಸ್ ಮಾಡಬಹುದು. ಪ್ರೋಟೆಕ್ಟ್ ತರ ಯೂಸ್ ಮಾಡಿದ್ರೆ ನಿಮ್ಗೆ DSLR ಕ್ಯಾಮರಾ ತರ ಕ್ವಾಲಿಟಿ ಆರಾಮಾಗಿ ಸಿಗುತ್ತೆ ನಿಮಗೆ. ಇದು ನಿಮ್ಗೆ ಇನ್ನೂ ಕೂಡ 1,20,000 ಇದೆ ಆನ್ಲೈನ್ ಅಲ್ಲಿ 64 GB. ನಾವು ಅದ್ರ ಜಸ್ಟ್ ನಿಮ್ಗೆ 54,999 ಓನ್ಲಿ. ನೆಕ್ಸ್ಟ್ OnePlus ನಿಮ್ಗೆ ಮೋಸ್ಟ್ ಸೆಲ್ಲಿಂಗ್ ಫೋನ್ಸ್ ಅಂದ್ರೆ OnePlus ಆಂಡ್ರಾಯ್ಡ್ ಅಲ್ಲಿ. ಇದು ಬಂದ್ಬಿಟ್ಟು OnePlus ನಿಮ್ಗೆ 80. ನೋಡಿ ಕಂಡೀಷನ್ ಯಾವ ತರ ಇದೆ ನೋಡಿ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ಇಲ್ಲ. ಇದು ಪ್ರೈಸ್ ಹೇಳ್ತೀನಿ ಸರ್, ನೀವೇ ಶಾಕ್ ಆಗ್ಬಿಡ್ತೀರಾ. ಎಷ್ಟು ಸರ್? ಫಸ್ಟ್ ನಾವು ಸೆಲ್ ಮಾಡ್ತಾ ಇದ್ರಿ ನಿಮ್ಗೆ 31,000 rupeesಗೆ. ಜಸ್ಟ್ ಇವಾಗ ನಿಮ್ಗೆ 25,999 ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫ್ಲಾಟ್ ಆಗಿ 1,000 rupees ಡಿಸ್ಕೌಂಟ್ ಕೊಡ್ತೀನಿ ಸರ್ ಇದಕ್ಕಿಂತ. ಸೂಪರ್ ಸರ್. ಅದಾದ್ಮೇಲೆ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಸ್ಯಾಮ್ಸಂಗ್ S21 Ultra. ಇದು S22 ನೋಡಿದ್ರಿ ಸರ್, ಅದು ಪ್ರೀವಿಯಸ್ ಮಾಡಲ್. ಇದು S21 Ultra ಇದು ಇನ್ನ ನಿಮ್ಗೆ 1 lakh rupees ಆನ್ಲೈನ್ ಅಲ್ಲಿ ಇದೆ. ಕಂಡೀಷನ್ ಕೂಡ ನೀವು ನೋಡ್ತಾ ಇದ್ದೀರಾ, ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಹಿಂಗಿದೆ ನೋಡಿ ಡಿವೈಸ್. ಇದು ಜಸ್ಟ್ ನಿಮ್ಗೆ ನಮ್ಮ ಹತ್ರ 73,000 rupees ಇದೆ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬರ್ತಾ ಇದೆ ಅಂದ್ರೆ 69,999 rupeesಗೆ ಕೊಡ್ತೀನಿ ಜಸ್ಟ್. ನೆಕ್ಸ್ಟ್ ನಿಮ್ಗೆ ಸ್ಯಾಮ್ಸಂಗ್ A52s 5G ಬರುತ್ತೆ. ಜಸ್ಟ್ ಓಪನ್ ಬಾಕ್ಸ್ ಡಿವೈಸ್. ಇದು ಕೂಡ ಬ್ರಾಂಡ್ ವಾರಂಟಿ ಬರುತ್ತೆ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್. ನೋಡ್ತಾ ಇದೀರಾ ನೀವೇನೆ, 37,000 rupees ಇದೆ ಸರ್. ನೀವು ಇದು ಓಪನ್ ಬಾಕ್ಸ್ ನಮ್ಮ ಹತ್ರ ನೀವು ಜಸ್ಟ್ ನಮ್ಗೆ 26,000 rupeesಗೆ ಕೊಡ್ತೀನಿ ಸರ್. ಇದು ನಿಮ್ಗೆ ನಿಮ್ ಚಾನಲ್ ನೋಡ್ಕೊಂಡು ಬರ್ತಾ ಇದ್ರೆ ಇದಕ್ಕೂ ಫ್ಲಾಟ್ 1,000 rupees ಡಿಸ್ಕೌಂಟ್ ಬರುತ್ತೆ ಸರ್. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಇವಾಗ ಐಫೋನ್ ಯಾರಿಗಾದ್ರೂ ನಿಮ್ಗೆ ಸ್ಮಾಲ್ ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಚಿಕ್ಕದಾಗ್ತದೆ, ಸ್ವಲ್ಪ ನಮ್ಗೆ ಹ್ಯಾಂಡಿ ಆಗಿರ್ಬೇಕು, ದೊಡ್ಡದಾಗಿರ್ಬೇಕಂದ್ರೆ 11 Pro Max ಸರ್. ಇದು ಟಾಪ್ ಎಂಡ್ ನಿಮ್ಗೆ 11 Pro Max 1,40,000ಗೆ ನಿಮ್ಗೆ ಲಾಂಚ್ ಆಗಿದ್ದು. ಇವಾಗ 64 GB ನಮ್ಮ ಹತ್ರ ಜಸ್ಟ್ ನಿಮ್ಗೆ ಬಂದ್ಬಿಟ್ಟು 59,500 rupeesಗೆ ಸಿಗುತ್ತೆ. ಹಾಫ್ಗೆ ಹಾಫ್ ಪ್ರೈಸ್ ಬರುತ್ತೆ ಜಸ್ಟ್. ಇನ್ನ ನಿಮ್ ಚಾನಲ್ ಪ್ರಕಾರ ನೋಡ್ಕೊಂಡ್ ಬರ್ತೀರಾ ಅಂದ್ರೆ ಇನ್ನ ಡಿಸ್ಕೌಂಟ್ ಇದೆ ಸರ್, ಇನ್ನ ನೆಗೋಷಿಯಬಲ್ ತುಂಬಾ ಇದೆ. ಹೇಳಿ ಸರ್, ಪೇಮೆಂಟ್ ಆಪ್ಷನ್ಸ್ ಎಲ್ಲ ಹೆಂಗೆ ಸರ್? ಸರ್ ಪೇಮೆಂಟ್ ಆಪ್ಷನ್ ಯಾವ ತರ ಅಂದ್ರೆ ನಿಮ್ಗೆ ಮೇನ್ ಥಿಂಗು ಇವಾಗೆಲ್ಲ HDFC, ಕೊಟ್ಯಾಕೋ, ICC ಮತ್ತೆ SBI ಅವರೆಲ್ಲ ಡೆಬಿಟ್ ಕಾರ್ಡ್ EMI ಕೊಡ್ತಾ ಇದಾರೆ ಸರ್. ನಿಮ್ಗೆ ಇವಾಗ ನೀವು ಅನ್ಕೊಂಡು ಬರ್ತೀರಾ ಒಂದು 5,000 to 6,000 rupees ಫೋನ್ ತಗೊಂಡ್ ಹೋಗೋಣ, 10,000 ಫೋನ್ ತಗೊಂಡ್ ಹೋಗೋಣ ಅಂತ. ಆತರ ನಿಮ್ಮ ಹತ್ರ ಏನಾದ್ರೆ ನೀವು ಆ ಬ್ಯಾಂಕ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒನ್ ಟೈಮ್ ಚೆಕ್ ಮಾಡ್ಬೋದು ನೀವು. ಅದರಲ್ಲಿ ನಿಮ್ಗೆ ಡೆಬಿಟ್ ಕಾರ್ಡ್ EMI ಆಪ್ಷನ್ ಇರುತ್ತೆ. 3 months, 6 months, 9 months, 12 months ವರೆಗೂ ಆಪ್ಷನ್ಸ್ ಇದೆ. ಸೊ ಎಲಿಜಿಬಿಲಿಟಿ ಇತ್ತು ಅಂದ್ರೆ ನಿಮ್ಗೆ ಅಪ್ ಟು 20,000 ತನಕ ನೀವು ಫೋನ್ ತಗೋಬಹುದು. ಸೊ ನೀವು ಆ ಸ್ಪೆಂಡ್ ಮಾಡ್ತಾ ಇರೋದು EMI ಹಾಕೊಂಡು 10,000 ಡೌನ್ ಪೇಮೆಂಟ್ ತರ ಮಾಡ್ಬಿಟ್ಟು ಇನ್ನೊಂದು 10,000 ಎಕ್ಸ್ಟೆಂಡೆಡ್ ಮಾಡಿ ನೀವು ತಗೊಂಡ್ರೆ ಒಳ್ಳೆ ಫೋನ್ ನಿಮ್ಗೆ ಇನ್ನ ಲೈಫ್ ಮುಂದೆ ಚೆನ್ನಾಗಿ ಬರುತ್ತೆ. ಸೊ 1 ವರ್ಷ ಯೂಸ್ ಮಾಡೋದು, 2 ವರ್ಷ ಯೂಸ್ ಮಾಡೋದು. ಮತ್ತೆ ನಮ್ಮ ನಮ್ದೇ ಆಗಿ ಇವಾಗ ಜಸ್ಟ್ ಮನಿ ಅಂತ ಒಂದು ಆಪ್ಷನ್ ಇದೆ ಸರ್. ಸ್ಯಾಲರಿಡ್ ಪರ್ಸನ್ಗೆ ನಾವು ಕೊಡೋದು. ನಿಮ್ಗೆ ಇದು ಸಿವಿಲ್ ಏರೋ ಸ್ಕೋರ್ ಇತ್ತು ಅಂದ್ರೆ ಅವ್ರಿಗೂ ನಾವು ಪ್ರೊವೈಡ್ ಮಾಡ್ತೀವಿ. ನಾವು ಸ್ಯಾಲರಿ ಪರ್ಸನ್ಗೆ ಕೊಡ್ತೀವಿ ಅಂತ ಹೇಳಿದಾಗ ನಿಮ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಚೆಕ್ ಮಾಡ್ತೀವಿ, ಲಾಗಿನ್ ಮಾಡ್ತೀವಿ, ಅಪ್ರೂವಲ್ ಆಗಿದ್ರೆ ನಿಮಗೂ ಪ್ರೊವೈಡ್ ಮಾಡ್ತೀವಿ ನಾವು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 month ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಲಾಗಿನ್ ಮಾಡ್ಲಿಕ್ಕೆ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತೆ ATM ಕಾರ್ಡ್ ಬೇಕಾಗುತ್ತೆ ಅವ್ರದ್ದು. EMI ಆಪ್ಷನ್ ನಿಮ್ಗೆ 0 ಡೌನ್ ಪೇಮೆಂಟ್ ಕೊಡ್ತಾ ಇದ್ರಿ ಸರ್. ನಿಮ್ಗೆ ಎಲ್ಲೂ ಯಾವ ಮಾರ್ಕೆಟ್ ಅಲ್ಲೂ ನಿಮ್ಗೆ ನಿಮ್ಗೆ ಯಾವ ಮಾರ್ಕೆಟ್ ಅಲ್ಲೂ 0 ಡೌನ್ ಪೇಮೆಂಟ್ ಸೆಕೆಂಡ್ ಹ್ಯಾಂಡ್ ಫೋನ್ ಕೊಟ್ಟಿಲ್ಲ. ಇನ್ನು ನಾವು ಸ್ಟಾರ್ಟ್ ಮಾಡಿದ್ರಿ ಕೊಡ್ತೀರಿ ಸರ್ BTM. 0 ಡೌನ್ ಪೇಮೆಂಟ್ ಗ್ಯಾರಂಟಿ ಸರ್, ಗ್ಯಾರಂಟಿ. ಜಸ್ಟ್ ನೀವು ಪ್ರಾಸೆಸಿಂಗ್ ಫೀಸ್ ಮಾತ್ರ ಪೇ ಮಾಡಬೇಕು 499 ಅಷ್ಟೇ. ಅದು ಬಿಟ್ರೆ ಏನು ಇರಲ್ಲ. ಯಾವ ಬ್ಯಾಂಕ್ ಇದ್ರೂ ಆಗುತ್ತೆ ನಿಮ್ಗೆ. ಜಸ್ಟ್ ನಿಮ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 month ಬ್ಯಾಂಕ್ ಸ್ಟೇಟ್ಮೆಂಟ್ ನಮ್ ಕೈ ಕೊಟ್ರೆ ನಾವು ಲಾಗಿನ್ ಮಾಡ್ತೀವಿ. ಅಪ್ರೂವಲ್ ಆಯ್ತಂದ್ರೆ 3 months, 6 months, 9 months. ಫಸ್ಟ್ ನಾವು 3 months, 6 months ಕೊಡ್ತಾ ಇದ್ರಿ, ಇವಾಗ ಎಕ್ಸ್ಟೆಂಡ್ ಮಾಡಿದ್ರಿ ಮಾತಾಡ್ಬಿಟ್ಟು 9 months ವರೆಗೂ ಅಪ್ ಟು ನಮ್ಮ ಹತ್ರ ಇದೆ. ಎಕ್ಸ್ಟೆಂಡೆಡ್ ವಾರಂಟಿ ಮಾಡಿಸಬಹುದಾ ನಿಮ್ಮ? ಎಕ್ಸ್ಟೆಂಡೆಡ್ ವಾರಂಟಿ ಇಲ್ಲ ಸರ್ ನಮ್ಮ ಹತ್ರ. ಅದು ಬಿಟ್ರೆ ನಿಮ್ಗೆ ಇನ್ಸೂರೆನ್ಸ್ ಕೂಡ ಇದೆ. 6 month ಇನ್ಸೂರೆನ್ಸ್ ಕೂಡ ನಾವು ಆಡ್ ಮಾಡಿದೀವಿ, ICC ಅವ್ರದ್ದು. ಸೊ ನಾವು ಕೂಡ ಅಡಿಷನಲ್ ಆಡ್ ಮಾಡಿ ಮಾಡ್ತಾ ಇದೀವಿ ನಾವು ಇನ್ಸೂರೆನ್ಸ್ ಕೂಡ. ಅದರಲ್ಲಿ ನಿಮ್ಗೆ ಒನ್ ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಕೂಡ ಕವರ್ ಅಪ್ ಆಗುತ್ತೆ ಸರ್. ಸರ್ ಅಡ್ರೆಸ್ ಎಲ್ಲಿದೆ ಸರ್? ಸರ್ ಇದು ಅಡ್ರೆಸ್ ನಿಮ್ಗೆ ಮೇನ್ ಸೆಂಟರ್ ಆಫ್ ಸಿಟಿ ಬ್ಯಾಂಗ್ಳೂರ್ BTM ಲೇಔಟ್ ಅಲ್ಲಿ ಬರುತ್ತೆ ಸರ್. ನಿಮ್ಗೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಕೂಡ BTM ಲೇಔಟ್ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಸಾಕು, ಕ್ಯಾಶಿಫೈ BTM ಅಂತ ನಿಮ್ಗೆ ಸಿಕ್ಬಿಡುತ್ತೆ. ಮತ್ತೆ ನೀವು ನಮ್ ನಂಬರ್ ಕೂಡ ನಾವು ಡ್ರಾಪ್ ಮಾಡಿರ್ತೇವೆ ನಿಮ್ಮ ಹತ್ರ. ಜಸ್ಟ್ ನಮ್ಗೆ ಇಲ್ಲ ಕಾಲ್ ಮಾಡಿದ್ರೆ ಲೊಕೇಶನ್ ಕೂಡ ಶೇರ್ ಮಾಡ್ತೀರಿ. ಕಾಲ್ ಮಾಡ್ಕೊಂಡ್ರೆ ಲೊಕೇಶನ್ ಕೂಡ ನಮ್ಗೆ ವಾಟ್ಸ್ಆಪ್ ಕೂಡ ಶೇರ್. ಏನ್ ಟೈಮ್ ಅಲ್ಲಿ ಅವೈಲಬಿಲಿಟಿ ಸರ್? ನಮ್ದು ಬೆಳಗ್ಗೆ 10 to 10 ಸರ್. ಬೆಳಗ್ಗೆ 10 ಗಂಟೆಗೆ ಓಪನ್ ಆದ್ರೆ 10 ಗಂಟೆ ತನಕ ಇರ್ತೇವೆ ಸರ್. ಯಾವ್ದಾದ್ರು ಮಾಡೆಲ್ ಇಲ್ಲ ಅಂದ್ರೆ ಒಂದು 2-3 days ಅಲ್ಲಿ ತರಿಸ್ಕೊಡ್ತೀವಿ. 2-3 days ಅಲ್ಲಿ ನೀವು ಹೇಳಿದ್ರೆ ಸಾಕು, ನಾವು ತರಿಸ್ಕೊಡ್ತೀವಿ ನಿಮ್ಗೆ. ಸರ್ ಇವಾಗ ನೀವು ಫೋನ್ಸ್ ನೋಡಿದ್ರೆ ಓಪನ್ ಬಾಕ್ಸ್ ತೋರಿಸಿದೆ, ನಿಮ್ಗೆ ಯೂಸ್ಡ್ ಫೋನ್ಸ್ ತೋರಿಸಿದೆ. ಇನ್ನೊಂದೇ ನಮ್ಮ ಹತ್ರ ಅಡಿಷನಲ್ ಆಪ್ಷನ್ ಕೂಡ ಇದೆ ಸರ್. ಏನು ಅಂದ್ರೆ ನಮ್ಮ ಹತ್ರ ಸರ್ವಿಸ್ ಕೂಡ ಆಪ್ಷನ್ ಇದೆ ನಮ್ಮ ಹತ್ರ.
ಸೊ ಇವಾಗ ನೀವು ಜಸ್ಟ್ ಫೋನ್ ಎಲ್ಲಾದ್ರೂ ಹೋಗ್ತಾ ಇದೀರಾ, ಕೆಳಗಡೆ ಬಿದ್ದು ಹೊಡೆದೋಯ್ತು, ನಿಮ್ಗೆ ಎಲ್ಲೋದ್ರೂ ಇನ್ಸ್ಟಂಟ್ ಸರ್ವಿಸ್ ಮಾಡ್ಕೊಡಲ್ಲ ಸರ್. ನೀವು ಮಾರ್ಕೆಟ್ ಅಲ್ಲಿ ಎಲ್ಲೋದ್ರೂ ಇನ್ಸ್ಟಂಟ್ ಸರ್ವಿಸ್ ಎಲ್ಲೂ ಮಾಡ್ಕೊಡಲ್ಲ. ನಮ್ಮ ಹತ್ರ ನೀವು ಬರ್ತಾ ಇದ್ದೀರಾ ಅಂದ್ರೆ ಇನ್ಸ್ಟಂಟ್ ಸರ್ವಿಸ್ ಸರ್. ನೀವು ನಮ್ಮ ಹತ್ರ ಕುತ್ಕೊಂಡಿದ್ರೆ ಟೆಕ್ನಿಷಿಯನ್ ಇನ್ಸ್ಟಂಟ್ ಸರ್ವಿಸ್ ಮಾಡ್ಕೊಡ್ತಾರೆ ಆನ್ ದ ಸ್ಪಾಟ್. ವಿತ್ ನೀವು ನಮ್ಮ ಹತ್ರ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀರಾ ಅಂದ್ರೆ 6 month ವಾರಂಟಿ ಸಿಗುತ್ತೆ ನಿಮ್ಗೆ. ಬ್ಯಾಟ್ರಿ ಏನಾದ್ರು ನೀವು ಚೇಂಜ್ ಮಾಡಿದ್ರೆ ಅಂದ್ರೆ 3 months ಆಫ್ ವಾರಂಟಿ ಸಿಗುತ್ತೆ ಸರ್. ನೋಡಿ ಸರ್ವಿಸ್ ಲೈವ್ ಆಗಿ ಮಾಡ್ಕೊಡ್ತಾರೆ. ಕಸ್ಟಮರ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸರ್ವಿಸ್ ಆಗುತ್ತೆ ನಮ್ಮ ಹತ್ರ. ಹೇಳಿ ಸರ್, ಸರ್ವಿಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಹತ್ರ 6 months ವಾರಂಟಿ ಇರುತ್ತೆ. ಪ್ಲಸ್ ಎಲ್ಲಾ ಮಾಡೆಲ್ಸ್ ಸರ್ವಿಸ್ ಆಗುತ್ತೆ ನಮ್ಮ ಹತ್ರ. ಐಫೋನ್ ಇಲ್ಲಿ, OnePlus ಇಲ್ಲಿ, ಎಲ್ಲ ಪರ್ಟಿಕ್ಯುಲರ್ ಮಾಡಲ್ ಅಂತ ಎಲ್ಲ ಮಾಡೆಲ್ಸ್ ನಾವು ಸರ್ವಿಸ್ ಮಾಡ್ತೀವಿ. ಏನಂದ್ರೆ ನಮ್ಮ ಹತ್ರ 1 month ಇನ್ಶೂರೆನ್ಸ್ ಇರುತ್ತೆ. ಅಕಸ್ಮಾತ್ ಏನಾದ್ರು ನೀವು ಸರ್ವಿಸ್ ಮಾಡ್ಕೊಂಡು ಹೋಗಿದ್ದೀರಾ, 1 ತಿಂಗಳು ಒಳಗಡೆ ನಿಮ್ಗೆ ಏನಾದ್ರು ಫಿಸಿಕಲ್ ಬಿದ್ದು ಡ್ಯಾಮೇಜ್ ಆಗಿದೆ, ಅದಕ್ಕೆ ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮ್ಗೆ 1 ತಿಂಗಳು ಒಳಗಡೆ ನಾವು ಚೇಂಜ್ ಮಾಡ್ಕೊಡ್ತೀವಿ. ಏನಂದ್ರೆ ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ನಿಮ್ಗೆ ಟೈಮ್ ತಗೊಂತೀವಿ. ಒಂದು ಟೈಮ್ ತಗೊಂಡ್ಬಿಟ್ಟು ನಿಮ್ಗೆ 3-4 hours ಒಳಗೆ ನಿಮ್ಗೆ ರಿಪೇರ್ ಮಾಡ್ಕೊಡ್ತೀವಿ ಸರ್. ಎಕ್ಸ್ಟೆಂಡ್ ಮುಂದ್ಗಡೆನೆ ಕಸ್ಟಮರ್ ಕುತ್ಕೊಂಡು ಮುಂದ್ಗಡೆನೆ ಮಾಡ್ಕೊಡ್ತೀವಿ. ಆ ಥರ ಏನಿಲ್ಲ ಪಾರ್ಟ್ಸ್ ತೆಗಿಯೋ ಆ ಥರ ಏನಿಲ್ಲ. ಕಸ್ಟಮರ್ ಮುಂದ್ಗಡೆ ಫೋನ್ ಓಪನ್ ಮಾಡ್ತೀವಿ, ಅವ್ರ ಮುಂದ್ಗಡೆನೇ ಸರ್ವಿಸ್ ಮಾಡ್ಕೊಡ್ತೀವಿ. ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡೂ ಮಾಡ್ತೀರಾ? ಸಾಫ್ಟ್ವೇರ್ ಅವೈಲೇಬಲ್ ಇಲ್ಲ ಸರ್. ಈ ಟೈಮ್ ಕೊಟ್ಟರೆ ಅದನ್ನು ಒಂದಿನ ಟೈಮ್ ತಗೊಳತ್ತೆ, ಅದನ್ನು ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತೀವಿ. ಹಾರ್ಡ್ವೇರ್ಗೆ ಮ್ಯಾಕ್ಸಿಮಮ್ ನಿಮಗೆ 3 days ಟೈಮ್ ತಗೊಳತ್ತೆ ಸರ್. ಯಾಕೆ ಗೊತ್ತಾ, ಅದು ಬೋರ್ಡ್ ಇಶ್ಯೂ ಇರುತ್ತೆ, ಅದಕ್ಕೋಸ್ಕರ ನಾವು ಮಾಡ್ಕೊಡ್ತೀವಿ. ಬಟ್ ಅದಕ್ಕೆ ವ್ಯಾರಂಟಿ ಏನು ಬರಲ್ಲ, ನಿಮ್ಗೆ ಕ್ಲೀನಾಗಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಸರ್ ಫೋನ್ಸ್ ನೋಡಿದ್ರಿ, ಸರ್ವಿಸ್ ಆಯ್ತು. ಇವಾಗ ನಮ್ಮ ಹತ್ರ ಒನ್ ಆಫ್ ದ ಆಕ್ಸೆಸರೀಸ್ ಇದೆ ಸರ್. ಎಲ್ಲ ನಮ್ಮ ಹತ್ರ ಜಿನಿನ್ ಆಕ್ಸೆಸರೀಸ್ ಬರುತ್ತೆ. ಬೋಟ್ ಏರ್ಫೋನ್ಸ್ ಬರುತ್ತೆ, ಏರ್ಪಾಡ್ಸ್ ಬರುತ್ತೆ, ವಾಚಸ್ ಬರುತ್ತೆ ನಿಮ್ಗೆ, ಮತ್ತೆ ಇದು ಏರ್ಪಾಡ್ಸ್ ಪ್ರೋ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಕ್ಯಾಶಿಫೈ ನಿಮ್ಗೆ ಕೇಬಲ್ಸ್ ಬರುತ್ತೆ ಎಲ್ಲ. ಇದು ನೀವು ಕೇಬಲ್ಸ್ ನೋಡ್ತಾ ಇದ್ರೆ ಐಫೋನ್ ಕೇಬಲ್ಸ್ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ ಆಚೆಗಡೆ ನಿಮ್ಗೆ ಮಿನಿಮಮ್ 799, 899 ಸರ್. ನಮ್ಮ ಹತ್ರ ಜಸ್ಟ್ ನಿಮ್ಗೆ 299 rupees ಐಫೋನ್ ಕೇಬಲ್ ಬರುತ್ತೆ ಸರ್. ಚಾರ್ಜಿಂಗ್ ಕೇಬಲ್. ಇಯರ್ಫೋನ್ಸ್ ನೋಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 1000 rupees ಇದೆ ನಿಮ್ಗೆ ಬೋಟ್. ಇದು ಬಂದ್ಬಿಟ್ಟು 228 rupees ಅಂತ. ನಮ್ಮ ಹತ್ರ ಜಸ್ಟ್ 549 rupees ಸರ್. ಆನ್ಲೈನ್ ಗಿಂತ ಚೀಪ್ ಕೊಡ್ತೀವಿ. ಮತ್ತೆ ಈ ಇಯರ್ಫೋನ್ಸ್ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ಕೂಡ ಆನ್ಲೈನ್ ಅಲ್ಲಿ 799 rupees ಇದೆ. ನಮ್ಮ ಹತ್ರ 399 rupees ಗೆ ಕೊಡ್ತೀವಿ ಸರ್.